ದಿವಸಕ್ಕೆ ತುಂಬ ಅಪ್ರಿಷಿಯೇಷನ್ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಎಲ್ಲ ಆಡಿಯನ್ಸು, ನಮ್ಮ ಎಲ್ಲ ಫಿಲ್ಮ್ ಮೇಕರ್ಸು ಎಲ್ಲರೂ ಯಾವ ಥರ ಹೇಳ್ತಾ ಇದ್ದಾರೆ ಅಂದರೆ, ಸರ್ ಈ ವರ್ಷ ಅದ್ಭುತವಾಗಿ ಆಗ್ತಾಯಿದೆ, ನಮಗೆಲ್ಲ ಖುಷಿ ಆಗ್ತಾಯಿದೆ, ಇದೇ ಥರ ಬರೋ ವರ್ಷ ಇನ್ನೂ ತುಂಬ ಚೆನ್ನಾಗಿ ಮಾಡಿ ಅನ್ನೋ ಒಂದು ಪ್ರಶಂಸೆ. ಜೊತೆಗೆ ಮೊನ್ನೆಯಿಂದ ಅಪಸ್ವರಗಳು ನೀವು ಕೇಳ್ತಾ ಬರ್ತಾ ಇದೆ. ಎಲ್ಲ ಆಯ್ತಲ್ಲ, ನಿನ್ನೆ ಎಲ್ರಿಗೂ ಆನ್ಸರ್ ಮಾಡಿದ್ದೀನಿ. ಆಯಿತು, ಬಟ್ ಇವತ್ತು ಚಂದ್ರಚೂಡ್ ಅವರು ಸುದೀಪ್ ಅವರ ಸರ್ ನಾನು ಎಲ್ರಿಗೂ ಆನ್ಸರ್ ಮಾಡಿದ್ದೀನಿ. ನೀವು ಯಾರ್ಯಾರೋ ಕೇಳಿದಾಗೆಲ್ಲ ನಾನು ಎಲ್ರಿಗೂ ಆನ್ಸರ್ ಮಾಡಿ ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ಕೆಲವ್ರಿಗೆ ಹೋಗಿಲ್ಲದೆ ಇರಬಹುದು, ಅಥವಾ ಕೆಲವರಿಗೆ ಮಿಸ್ ಆಗಿರಬಹುದು, ಕೆಲವರಿಗೆ ಕಳಿಸಿದ್ದು ಪೋಸ್ಟಲ್ಲಿ ಲೇಟ್ ಆಗಿರ್ಬೋದು, ಅಥವಾ ಲೇಟ್ ಆಗಿಲ್ಲದೆ ಇರ್ಬೋದು, ಪೋಸ್ಟ್ ಹೋಗಿನೂ ವಾಪಸ್ ಬಂದಿರ್ಬೋದು. ಕೆಲವರಿಗೆ ನಾನು ನೆನ್ನೆ ಲಿಸ್ಟೆಲ್ಲ ನಿಮ್ಗೆ ಕೊಟ್ಟು ಎಲ್ರಿಗೂ ತಲುಪಿಸಿದ್ದೀವಿ. ಪರ್ಟಿಕ್ಯುಲರ್ ಒಬ್ರಿಗೆ ಬಂದಿಲ್ಲ ಅಂದಾಗ ಅದನ್ನು ದೊಡ್ಡದು ಮಾಡೋದು ವಿಷಯ. ಥ್ಯಾಂಕ್ ಯು ಸರ್. ಎಲ್ರಿಗೂ ಏನಾಗುತ್ತೆ, ಜನರಲ್ಲಾಗಿ ಎಲ್ರಿಗೂ ಕಳಿಸಿರ್ತೀವಿ. ನೋಡಿ, ಈಗ ದೊಡ್ಡ ಕಲಾವಿದರು ಬಂದಾಗ ಪ್ರೋಟೋಕಾಲ್ ಪ್ರಾಬ್ಲಮ್ ಆಗುತ್ತೆ. ಈಗ ಸುದೀಪ್ ಸರೇ ಬಂದರು, ದರ್ಶನ್ ಸರೇ ಬಂದರು, ಅಲ್ವಾ, ಯಶ್ ಅವರೇ ಬಂದರು ಅಂದ್ಕೊಳ್ಳಿ. ಅವ್ರನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡಬೇಕಲ್ಲ, ಅಲ್ಲಿ ಅದು ವಿಧಾನಸೌಧ ಮುಂದೆ ಇರೋದು ಪ್ರೋಟೋಕಾಲ್. ಸಿ ಎಮ್ ಅವ್ರು ಬರೋ ತನಕ ಆ್ಯಕ್ಚುಲಿ ಯಾರನ್ನೂ ಸರಿಯಾಗಿ ಒಳಗೆ ಬರೋದಕ್ಕೆ ಕಷ್ಟ ಆಗ್ಬೋದು ಕೂಡ. ಬಟ್ ನೀವು ಇದನ್ನ ಡಿಸಿಎಂ ಅವರಿಗೆ ನೀವು ಇದನ್ನ ಗಮನಕ್ಕೆ ತರಬೇಕಾಗಿತ್ತಲ್ವಾ? ಯಾವ್ದು ಕಲಾವಿದರು ಬರಲ್ಲ ಈಗ ಅವರೆಲ್ಲ ಬಂದಿದ್ರಾ? ಆದ್ರೆ ನೀವು ಇದನ್ನ ಈ ತರ ಯಾವಾಗ ಪ್ರಾಬ್ಲಮ್ ಆಗುತ್ತೆ, ಪ್ರೋಟೋಕಾಲ್ ಇರುತ್ತೆ ಅನ್ನೋದನ್ನ ನೀವು ಡಿಸಿಎಂ ಅವರಿಗೆ ಯಾವಾಗ ನೀವು ಪ್ರೋಟೋಕಾಲ್ ಇದೆ, ಆಕ್ಟರ್ಸ್ ಯಾರು ಬಂದಿಲ್ಲ ಅಂತ ಹೇಳಿದಿರಾ. ಪ್ರೋಟೋಕಾಲ್ ಇದೆ, ನಾನು ಹೇಳಿದ್ದೀನ ಕರೆಯೋಕ್ಕಾಗಿಲ್ಲ ಅಂತ ನಾನು ಹೇಳಿದ್ದೀನ? ಕರೆದಿದ್ದೀವಿ, ಜನರೆಲ್ಲ ಕರಿತೀವಿ. ಒಂದು ನಿಮಿಷ ನಾನು ಹೇಳಿದಂಗೆ ಕೇಳಿಸ್ಕೊಳ್ಳಿ, ನೀವೇನೇನೋ ತಿರ್ಗ್ಸೋಕ್ಕೆಲ್ಲ ಹೇಳ್ತೀವಿ. ಎಲ್ರಿಗೂ ನಾವು ಪೋಸ್ಟಲ್ಲಿ ಕಳಿಸ್ತೀವಿ. ಪರ್ಸನಲಾಗಿ ಅವ್ರು ಕರಿಬೇಕು ಅಂದರೆ ಅವ್ರನ್ನ ಒಬ್ಬರನ್ನೇ ಕರೆದಿರೋದು. ಪರ್ಸನಲ್ ಯಾರು ಸ್ಟೇಜ್ ಮೇಲೆ ಯಾರು ಇರ್ತಾರೋ ಅವ್ರನ್ನ ಪರ್ಟಿಕ್ಯುಲರ್ ಕರೀಲೇಬೇಕು ನಾವು. ಅದನ್ನು ಯಾರು ಕರೆದಿದ್ದೀವಿ? ನಮ್ಮ ಗೆಸ್ಟು ಯಾರು ಅಂದ್ಕೊಂಡಿದ್ವಿ? ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ವೇದಿಕೆ ಮೇಲೆ ಕರೀಲೇಬೇಕು. ಅವ್ರು ನಮ್ಮ ಗೆಸ್ಟು, ಅವ್ರಿಗೆ ಪರ್ಟಿಕ್ಯುಲರ್ ನಾವು ಕರಿತೀವಿ. ಮಿಕ್ಕಿದವ್ರಿಗೆಲ್ಲ ಪೋಸ್ಟಲ್ಲಿ ಹೋಗಿರುತ್ತೆ, ಕೆಲವರಿಗೆ ಹೇಳಿರ್ತೀವಿ, ಕೆಲವರಿಗೆ ಮಾತಾಡಿರ್ತೀವಿ, ಕೆಲವ್ರಿಗೆ ನಾನು ಹೋಗಿ ಕೊಟ್ಟಿರ್ತೀನಿ. ಇನ್ನು ಕನ್ಫ್ಯೂಷನ್ ಸರ್, ನೀವು ಯಾರ್ಯಾರು ಕರೆದಿದ್ರೆ ನೀವೀಗ ಅವ್ರು ಬಂದ್ರೆ ಪ್ರೋಟೋಕಾಲ್ ಮೇಂಟೈನ್ ಮಾಡಕ್ಕೆ ಕಷ್ಟ ಆಗುತ್ತೆ ಅಂತ ನೀವು ಹೇಳಿದ್ರಲ್ವಾ? ಅದನ್ನ ನೀವು ಡಿಕೆಶಿ ಅವರಿಗೆ ಅದನ್ನ ಗಮನಕ್ಕೆ ತರಬೇಕಾಗಿದೆ. ಯಾವಾಗ ಅವ್ರು ಬಂದಿಲ್ಲ ಅಂತ ಈವೆಂಟ್ ಅಲ್ಲಿ ಹೇಳ್ತಾರಲ್ಲ ಸರ್, ನಟ್ಟು ಬೋಲ್ಟ್ ನನ್ನ ಕೈಯಲ್ಲಿದೆ, ಯಾವುದಕ್ಕೂ ಬಂದಿಲ್ಲ ಅಂತ ಹೇಳಿ ಅದನ್ನ ಹೇಳ್ಬೇಕಿತ್ತು. ಪ್ರೋಟೋಕಾಲ್ ಇದೆ, ಅದಕ್ಕೆ ಬಂದಿಲ್ಲ ಅಂತ ಹೇಳ್ತೀರಾ, ಕರ್ಸಿದ್ರೆ ವ್ಯವಸ್ಥೆ ಮಾಡಕ್ಕಾಗಲ್ಲ ಅಂತ ಹೇಳ್ತೀರಾ. ಅವ್ರು ನೋಡಿದ್ರೆ ಬಂದಿಲ್ಲ ಅಂತ ಆರೋಪ ಮಾಡ್ತಾರೆ. ಈಗ ಡಿ ಕೆ ಶಿವಕುಮಾರ್ ಸಾರು ಇಂಥವರೇ ಬಂದಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಅಲ್ಲಿ ಕೋರ್ ಕಮ್ಮಿ ಆಗಿದೆ, ಸಿನಿಮಾ ಪೀಪಲ್ ಕಮ್ಮಿ ಇದ್ದಾರೆ, ಎಲ್ಲರೂ ಬರಬೇಕಿತ್ತಲ್ವಾ ಅಂತ ಹೇಳಿದ್ದಾರೆ ಅಲ್ವಾ, ಅಷ್ಟೇ ವಿಷಯ. ಅಷ್ಟಕ್ಕೆ ನಾನು ಹೇಳ್ತಾ ಇದ್ದೀನಿ, ದೊಡ್ಡ ಕಲಾವಿದರನ್ನ ಕರೆಸಿದಾಗ ಅಲ್ಲಿ ನಾವು ಮೇಂಟೈನ್ ಮಾಡೋದು ಕೂಡ ಕರೆಸಾಗತ್ತೆ. ಯಾಕೆಂದರೆ ಕರೆಸ್ಬಿಟ್ಟು ಅವ್ರನ್ನ ಕೆಳಗೂ ಕೂರ್ಸೋಕ್ಕಾಗಲ್ಲ, ಮೇಲೂ ಕೂಡ ಕರಿಬೇಕಾಗತ್ತೆ. ಅದಕ್ಕೆಲ್ಲ ವ್ಯವಸ್ಥೆ ಫುಲ್ ಇದ್ದಾಗ ಹಿಂಗೆ ಮಾಡೋಕ್ಕಾಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಜನರಲ್ಲಾಗಿ ಎಲ್ಲರನ್ನೂ ಕರೆದಿದ್ದೀವಿ. ಥ್ಯಾಂಕ್ ಪ್ರದರ್ಶನ ಇದೆ, ಆದರೆ ನಮ್ಗೆ ಆಹ್ವಾನನೇ ಬಂದಿಲ್ಲ ಅಂತ ಹೇಳ್ತಾರೆ. ಮತ್ತೆ ರಾಜೇಂದ್ರ ಸಿಂಗ್ ಬಾಬು ಸರ್ಗೆ ಆಹ್ವಾನ ಹೋಗಿಲ್ಲ, ನಾಗಭರಣ ಸರ್ಗೆ ಆಹ್ವಾನ ಹೋಗಿಲ್ಲ. ನಾಗಭರಣ ಸರ್ ನೆನ್ನೆ ಇಲ್ಲೇ ಇದ್ರಲ್ಲ, ಇಲ್ಲಿ ಬಂದು ಕೂಡ ಹೇಳ್ತಾ ಇದ್ರು ಏನು ಪ್ರಶ್ನೆ, ಬಂದಿದ್ರಲ್ಲ ನಾಗಭರಣ ಸರ್, ಇಲ್ಲಿ ಬಂದಿದ್ರಲ್ಲ, ಅವ್ರಿಗೆ ಪೋಸ್ಟಲ್ಲಿ ಹೋಗಿದೆ ಅನ್ಸೆ, ಹೋಗಿಲ್ವಾ? ಅವರೇ ಹೇಳಿದ್ರಲ್ಲ ಪೋಸ್ಟಲ್ಲಿ ಬಂತು ಅಂತ. ಈಗ ನಾಗಾಭರಣ ಅವರು ಸರ್ ಓಕೆ ಅದು ನಮ್ಮ ಆರ್ಟಿಸ್ಟಿಕ್ ಡಿಸೈನರ್ ಇದ್ದಾರಲ್ಲ ವಿದ್ಯಾಶಂಕರ್ ಅವ್ರನ್ನೇ ಕೇಳಬೇಕು. ಯಾಕೆಂದರೆ ಅವರು ಡಿಸೈನ್ ಮಾಡೋದು ಯಾವ್ಯಾವ ಏನೇನು ಅಂತ. ಸೊ ಕಾಸರವಳ್ಳಿ ಅವ್ರನ್ನ ಇವತ್ತು ಕರೆದಿರ್ತಾರೆ. ಅವರು ಕರೆದಿಲ್ಲ ಅನ್ನೋದು ಇರೋದಿಲ್ಲ. ಯಾಕೆ ಅವ್ರದ್ದೇ ಸಿನಿಮಾ ಆಗಿದೆ, ಕರೆದಿರಲ್ವಾ? ಕರೆದೇ ಇರ್ತಾರೆ, ಖಂಡಿತ ಕರೆದಿರ್ತಾರೆ. ಪಕ್ಷದ ಕಾರ್ಯಕ್ರಮ ಆಗ್ತಿದೆ, ಸಾಧು ಕಾಂಗ್ರೆಸ್ನವರು ಆ ಪಕ್ಷದ ಕಾರ್ಯಕ್ರಮ ತರ ಮಾಡ್ತಾರೆ ಅನ್ನೋದು ಕೂಡ ಇದೆ ಇಂಡಸ್ಟ್ರಿ. ಈಗ ಬೇರೆ ಏನಾದ್ರು ವಿಷಯ ಇದ್ರೆ ಕೇಳಿ ಸರ್. ಇನ್ನೇನಿಲ್ಲ, ಕೆಲವರು ಹೇಳ್ತಿರ್ತಾರೆ ಏನಂದ್ರೆ ಡಿಕೆಶಿ ಅವರು ಫಸ್ಟ್ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗಿರೋದು ಕರ್ನಾಟಕ. ಆ ಕತೆ ಮುಗೀತು. ಆ ಕತೆ ನೋಡಿ, ಅದು ಅವರು ನಮ್ಮ ಸಿನಿಮಾ ರಂಗದವರು, ನಮ್ಮವರು ಅನ್ನೋದಕ್ಕೋಸ್ಕರ ಹೇಳ್ತಿದ್ದಾರೆ. ಪ್ರತಿ ಅದಕ್ಕೂ ಬಟ್ಟು ಬೋಲ್ಟು ನೆಟ್ಟು ಬೋಲ್ಟು ಅದನ್ನು ಇವಾಗ ನೀವು ಏನು ಮಾಡ್ತಿದ್ದೀರಾ ಅಂದರೆ ಜೆ.ಸಿ. ರೋಡ್ನ ಹೈಲೈಟ್ ಮಾಡ್ತಾ ಇದ್ದೀರಾ. ಅಲ್ಲೇ ನೆಟ್ಟು ಬೋಲ್ಟು ಸಿಗೋದು. ಅದನ್ನು ಬಿಟ್ಟು ಈಗ ತುಂಬ ಒಳ್ಳೆ ಪ್ರದರ್ಶನಗಳು ನಡೀತಾ ಇದೆ, ಒಳ್ಳೆ ಹೈಲೈಟ್ ಆಗ್ತಾ ಇದೆ. ಅದನ್ನು ಬಿಟ್ಟು ಅದನ್ನು ಮುಗಿಸಿ ಮುಂದಕ್ಕೆ ಏನಾಗುತ್ತೆ, ಒಳ್ಳೇದಾಗತ್ತೆ ಅಂತ ಸರ್. ಯಾರೋ ಒಬ್ಬೊಬ್ಬರಿಗೆ ಮಿಸ್ ಆಗಿರ್ಬೋದು, ಕ್ಷಮೆ ಇರಲಿ. ಕ್ಷಮೆ ಇರಲಿ. ಮಿಕ್ಕಿದವ್ರಿಗೆಲ್ಲ ಕೊಟ್ಟಿದ್ದೀವಿ. ಪ್ರೋಟೋಕಾಲ್ ಪ್ರಕಾರ ನಾನು ಯಾರು ಕೊಡಬೇಕು ಅವ್ರಿಗೂ ಕೊಟ್ಟಿದ್ದೀನಿ ಆಯಿತಾ. ಪೋಸ್ಟರಲ್ಲೂ ಹೋಗಿದೆ. ನಮ್ಮ ಅನಂತ್ ಅವರು ಇದನ್ನು ಹಾಕಲ್ಲ ನೀವು,
ಅನಂತ್ ಅವರು, ರಮೇಶ್ ಅವರು ಮತ್ತು ನಮ್ಮ ವೆಂಕಟೇಶ್ PR ಯಾರಿದ್ದಾರೆ ಅವರು ಖುದ್ದಾಗಿ ಹೋಗಿ ಕೊಟ್ಟಿದ್ದು ಇದೆ. ಆ ಲಿಸ್ಟು ಕೂಡ ನಾನು ನಿಮಗೆಲ್ಲ ತೋರಿಸಿದ್ದೀನಿ, ಅವರೆಲ್ಲ ಸೈನ್ ಹಾಕಿರೋದು ತೋರಿಸಿದ್ದೀನಿ. ಇನ್ನು ನಾನು ಏನು ಮಾಡಬೇಕು ನೀವು ಹೇಳಿ. ಸರ್ ಈ ಕ್ಲೋಸಿಂಗ್ ಸೆರೆಮನಿ ಇಷ್ಟೊತ್ತು ಒತ್ತಡ ಬಂದರೆ ಕ್ಲೋಸಿಂಗ್ ಸೆರೆಮನಿ ಹೆಂಗೆ ಮಾಡ್ಬೋದು ಸರ್? ಎಕ್ಸ್ಟ್ರಾನರಿ ಬರುತ್ತೆ, ನೀವೇ ಪರ್ಮಿಷನ್ ಕೊಟ್ಟಿದ್ದೀರಲ್ಲ, ಸೂಪರಾಗಿ ಬರುತ್ತೆ. ಥ್ಯಾಂಕ್ ಯು. ದಿವಸಕ್ಕೆ ತುಂಬ ಅಪ್ರಿಷಿಯೇಷನ್ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಎಲ್ಲ ಆಡಿಯನ್ಸು, ನಮ್ಮ ಎಲ್ಲ ಫಿಲ್ಮ್ ಮೇಕರ್ಸು ಎಲ್ಲರೂ ಯಾವ ಥರ ಹೇಳ್ತಾ ಇದ್ದಾರೆ ಅಂದರೆ, ಸರ್ ಈ ವರ್ಷ ಅದ್ಭುತವಾಗಿ ಆಗ್ತಾಯಿದೆ, ನಮಗೆಲ್ಲಗೆ ಖುಷಿ ಆಗ್ತಾಯಿದೆ, ಇದೇ ಥರ ಬರೋ ವರ್ಷ ಇನ್ನೂ ತುಂಬ ಚೆನ್ನಾಗಿ ಮಾಡಿ ಅನ್ನೋ ಒಂದು ಪ್ರಶಂಸೆ. ಸರ್ ಇದ್ರ ಜೊತೆಗೆ ಒಂದಿಷ್ಟು ಮುನ್ನಿಂದ ಅಪಸ್ವರಗಳು ನೀವು ಕೇಳ್ತಾ ಬರ್ತಾ ಇದೆ. ಎಲ್ಲ ಆಯ್ತಲ್ಲ, ನಿನ್ನೆ ಎಲ್ರಿಗೂ ಆನ್ಸರ್ ಮಾಡಿದ್ದೀನಿ. ಆಯಿತು, ಬಟ್ ಇವತ್ತು ಚಂದ್ರಚೂಡ್ ಅವರು ಸುದೀಪ್ ಅವರ ಸರ್ ನಾನು ಎಲ್ರಿಗೂ ಆನ್ಸರ್ ಮಾಡಿದ್ದೀನಿ. ನೀವು ಯಾರ್ಯಾರೋ ಕೇಳಿದಾಗೆಲ್ಲ ನಾನು ಎಲ್ರಿಗೂ ಆನ್ಸರ್ ಮಾಡಿ ಕೂತ್ಕೊಳ್ಳೋಕ್ಕಾಗಲ್ಲ. ಕೊಟ್ಟಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಸರ್. ಕೆಲವರಿಗೆ ಹೋಗಿಲ್ಲದೆ ಇರಬಹುದು, ಅಥವಾ ಕೆಲವರಿಗೆ ಮಿಸ್ ಆಗಿರಬಹುದು, ಕೆಲವರಿಗೆ ಕಳಿಸಿದ್ದು ಪೋಸ್ಟಲ್ಲಿ ಲೇಟ್ ಆಗಿರ್ಬೋದು, ಅಥವಾ ಲೇಟ್ ಆಗಿಲ್ಲದೆ ಇರ್ಬೋದು, ಪೋಸ್ಟ್ ಹೋಗಿನೂ ವಾಪಸ್ ಬಂದಿರ್ಬೋದು. ಕೆಲವರಿಗೆ ನಾನು ನೆನ್ನೆ ಲಿಸ್ಟೆಲ್ಲ ನಿಮ್ಗೆ ಕೊಟ್ಟು ಎಲ್ರಿಗೂ ತಲುಪಿಸಿದ್ದೀವಿ. ಪರ್ಟಿಕ್ಯುಲರ್ ಒಬ್ರಿಗೆ ಬಂದಿಲ್ಲ ಅಂದಾಗ ಅದನ್ನು ದೊಡ್ಡದು ಮಾಡೋದು ವಿಷಯ. ಥ್ಯಾಂಕ್ ಯು ಸರ್. ಎಲ್ರಿಗೂ ಏನಾಗುತ್ತೆ, ಜನರಲ್ಲಾಗಿ ಎಲ್ರಿಗೂ ಕಳಿಸಿರ್ತೀವಿ ನೋಡಿ. ಈಗ ದೊಡ್ಡ ಕಲಾವಿದರು ಬಂದಾಗ ಪ್ರೋಟೋಕಾಲ್ ಪ್ರಾಬ್ಲಮ್ ಆಗುತ್ತೆ. ಈಗ ಸುದೀಪ್ ಸರೇ ಬಂದರು, ದರ್ಶನ್ ಸರೇ ಬಂದರು ಅಲ್ವಾ, ಯಶ್ ಅವರೇ ಬಂದರು ಅಂದ್ಕೊಳ್ಳಿ, ಅವ್ರನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡಬೇಕಲ್ಲ. ಅಲ್ಲಿ ಅದು ವಿಧಾನಸೌಧ ಮುಂದೆ ಇರೋದು ಪ್ರೋಟೋಕಾಲ್. CM ಅವ್ರು ಬರೋ ತನಕ ಆ್ಯಕ್ಚುಲಿ ಯಾರನ್ನೂ ಸರಿಯಾಗಿ ಒಳಗೆ ಬರೋದಕ್ಕೆ ಕಷ್ಟ ಆಗ್ಬೋದು ಕೂಡ. ಬಟ್ ನೀವು ಇದನ್ನ DCM ಅವರಿಗೆ ನೀವು ಇದನ್ನ ಗಮನಕ್ಕೆ ತರಬೇಕಾಗಿತ್ತಲ್ವಾ? ಯಾವುದು ಕಲಾವಿದರು ಬರಲ್ಲ ಈಗ ಅವರೆಲ್ಲ ಬಂದಿದ್ರಾ? ಆದ್ರೆ ನೀವು ಇದನ್ನ ಈ ತರ ಯಾವಾಗ ಪ್ರಾಬ್ಲಮ್ ಆಗುತ್ತೆ, ಪ್ರೋಟೋಕಾಲ್ ಇರುತ್ತೆ ಅನ್ನೋದನ್ನ ನೀವು DCM ಅವರಿಗೆ ಯಾವಾಗ ನೀವು ಪ್ರೋಟೋಕಾಲ್ ಇದೆ, ಆಕ್ಟರ್ಸ್ ಯಾರು ಬಂದಿಲ್ಲ ಅಂತ ಹೇಳಿದಿರಾ. ಪ್ರೋಟೋಕಾಲ್ ಇದೆ, ನಾನು ಹೇಳಿದ್ದೀನ? ಕರೆಯೋಕ್ಕಾಗಿಲ್ಲ ಅಂತ ನಾನು ಹೇಳಿದ್ದೀನ? ನೀವೀಗ ಹೇಳಿದ್ದದು ಹೇಳು. ಕರೆದಿದ್ದೀವಿ, ಜನರೆಲ್ಲ ಕರಿತೀವಿ. ಒಂದು ನಿಮಿಷ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ, ನೀವೇನೇನೋ ತಿರ್ಗ್ಸೋಕ್ಕೆಲ್ಲ ಹೇಳ್ತೀವಿ. ಎಲ್ರಿಗೂ ನಾವು ಪೋಸ್ಟಲ್ಲಿ ಕಳಿಸ್ತೀವಿ. ಪರ್ಸನಲಾಗಿ ಅವ್ರು ಕರಿಬೇಕು ಅಂದರೆ ಅವ್ರನ್ನ ಒಬ್ಬರನ್ನೇ ಕರೆದಿರೋದು. ಪರ್ಸನಲ್ ಯಾರು ಸ್ಟೇಜ್ ಮೇಲೆ ಯಾರು ಇರ್ತಾರೋ ಅವ್ರನ್ನ ಪರ್ಟಿಕ್ಯುಲರ್ ಕರೀಲೇಬೇಕು ನಾವು. ಅದನ್ನು ಯಾರು ಕರೆದಿದ್ದೀವಿ? ನಮ್ಮ ಗೆಸ್ಟು ಯಾರು ಅಂದ್ಕೊಂಡಿದ್ವಿ? ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ವೇದಿಕೆ ಮೇಲೆ ಕರೀಲೇಬೇಕು. ಅವ್ರು ನಮ್ಮ ಗೆಸ್ಟು, ಅವ್ರಿಗೆ ಪರ್ಟಿಕ್ಯುಲರ್ ನಾವು ಕರಿತೀವಿ. ಮಿಕ್ಕಿದವ್ರಿಗೆಲ್ಲ ಪೋಸ್ಟಲ್ಲಿ ಹೋಗಿರುತ್ತೆ, ಕೆಲವರಿಗೆ ಹೇಳಿರ್ತೀವಿ, ಕೆಲವರಿಗೆ ಮಾತಾಡಿರ್ತೀವಿ, ಕೆಲವ್ರಿಗೆ ನಾನು ಹೋಗಿ ಕೊಟ್ಟಿರ್ತೀನಿ. ಇನ್ನು ಕನ್ಫ್ಯೂಷನ್ ಸರ್. ನೀವು ಯಾರು ಕರೆದಿದ್ದಾರೆ? ನೀವೀಗ ಅವ್ರು ಬಂದ್ರೆ ಪ್ರೋಟೋಕಾಲ್ ಮೇಂಟೈನ್ ಮಾಡಕ್ಕೆ ಕಷ್ಟ ಆಗುತ್ತೆ ಅಂತ ನೀವು ಎಲ್ಲರೂ ಹೇಳಿದ್ರಲ್ವಾ, ಅದನ್ನ ನೀವು DKC ಅವರಿಗೆ ಅದನ್ನ ಗಮನಕ್ಕೆ ತರಬೇಕಾಗಿದೆ. ಯಾವಾಗ ಅವ್ರು ಬಂದಿಲ್ಲ ಅಂತ ಈವೆಂಟ್ ಅಲ್ಲಿ ಹೇಳ್ತಾರಲ್ಲ ಸರ್, ನಟ್ಟು ಬೋಲ್ಟ್ ನನ್ನ ಕೈಯಲ್ಲಿದೆ, ಇದಕ್ಕೆ ಯಾವುದಕ್ಕೂ ಬಂದಿಲ್ಲ ಅಂತ ಹೇಳಿ. ಅದನ್ನ ಹೇಳ್ಬೇಕಿತ್ತು ಅಂತ ಹೇಳಿ ಸರ್. ಪ್ರೋಟೋಕಾಲ್ ಇದೆ, ಅದಕ್ಕೆ ಬಂದಿಲ್ಲ ಅಂತ ಹೇಳ್ತೀರಾ. ಕರ್ಸಿದ್ರೆ ವ್ಯವಸ್ಥೆ ಮಾಡಕ್ ಆಗಲ್ಲ ಅಂತ ಹೇಳ್ತೀರಾ. ಅವ್ರು ನೋಡಿದ್ರೆ ಬಂದಿಲ್ಲ ಅಂತ ಆರೋಪ ಮಾಡ್ತಾರೆ. ಈಗ DK ಶಿವಕುಮಾರ್ ಸಾರು ಇಂಥವರೇ ಬಂದಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಅಲ್ಲಿ ಕೋರ್ ಕಮ್ಮಿ ಆಗಿದೆ, ಸಿನಿಮಾ ಪೀಪಲ್ ಕಮ್ಮಿ ಇದ್ದಾರೆ, ಎಲ್ಲರೂ ಬರಬೇಕಿತ್ತಲ್ವಾ ಅಂತ ಹೇಳಿದ್ದಾರೆ ಅಲ್ವಾ, ಅಷ್ಟೇ ವಿಷಯ. ಅಷ್ಟಕ್ಕೆ ನಾನು ಹೇಳ್ತಾ ಇದ್ದೀನಿ, ದೊಡ್ಡ ಕಲಾವಿದರನ್ನ ಕರೆಸಿದಾಗ ಅಲ್ಲಿ ನಾವು ಮೇಂಟೈನ್ ಮಾಡೋದು ಕೂಡ ಕರೆಸಾಗತ್ತೆ. ಯಾಕೆಂದರೆ ಕರೆಸ್ಬಿಟ್ಟು ಅವ್ರನ್ನ ಕೆಳಗೂ ಕೂರ್ಸೋಕ್ಕಾಗಲ್ಲ, ಮೇಲೂ ಕೂಡ ಕರಿಬೇಕಾಗತ್ತೆ. ಅದಕ್ಕೆಲ್ಲ ವ್ಯವಸ್ಥೆ ಫುಲ್ ಇದ್ದಾಗ ಹಿಂಗೆ ಮಾಡೋಕ್ಕಾಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಜನರಲ್ಲಾಗಿ ಎಲ್ಲರೂ ಕರೆದಿದ್ದೀವಿ. ಥ್ಯಾಂಕ್ ಯು. ಸರ್ ಗಿರೀಶ್ ಕಾಸರವಳ್ಳಿ ಸರ್ ನಮಗೆ ಕರೆದಿಲ್ಲ. ಇವತ್ತು ಪ್ರದರ್ಶನ ಇದೆ, ಆದರೆ ನಮ್ಗೆ ಆಹ್ವಾನನೇ ಬಂದಿಲ್ಲ ಅಂತ ಹೇಳ್ತಾರೆ. ಮತ್ತೆ ರಾಜೇಂದ್ರ ಸಿಂಗ್ ಬಾಬು ಸರ್ಗೆ ಆಹ್ವಾನ ಹೋಗಿಲ್ಲ, ನಾಗಬಣ್ಣ ಸರ್ಗೆ ಆಹ್ವಾನ ಹೋಗಿಲ್ಲ. ನಾಗಭರಣ ಸರ್ ನೆನ್ನೆ ಇಲ್ಲೇ ಇದ್ರಲ್ಲ, ಇಲ್ಲೇ ಇದ್ರು ಅವರು. ಇಲ್ಲಿ ಬಂದು ಕೂಡ ಹೇಳ್ತಾ ಇದ್ರು ಏನು ಪ್ರಶ್ನೆ, ಬಂದಿದ್ರಲ್ಲ ನಾಗಭರಣ ಸರ್, ಇಲ್ಲಿ ಬಂದಿದ್ರಲ್ಲ, ಅವ್ರಿಗೆ ಪೋಸ್ಟಲ್ ಹೋಗಿದೆ ಅನ್ಸೆ, ಹೋಗಿಲ್ವಾ? ಅವರೇ ಹೇಳಿದ್ರಲ್ಲ ಪೋಸ್ಟಲ್ ಬಂತು ಅಂತ. ಈಗ ನಾಗಾಭರಣ ಅವರು ಸರ್ ಓಕೆ, ಅದು ನಮ್ಮ ಆರ್ಟಿಸ್ಟಿಕ್ ಡಿಸೈನರ್ ಇದ್ದಾರಲ್ಲ ವಿದ್ಯಾಶಂಕರ್ ಅವ್ರನ್ನೇ ಕೇಳಬೇಕು. ಯಾಕೆಂದರೆ ಅವರು ಡಿಸೈನ್ ಮಾಡೋದು ಯಾವ್ಯಾವ ಏನೇನು ಅಂತ. ಸೊ ಕಾಸರವಳ್ಳಿ ಅವ್ರನ್ನ ಇವತ್ತು ಕರೆದಿರ್ತಾರೆ. ಅವರು ಕರೆದಿಲ್ಲ ಅನ್ನೋದು ಇರೋದಿಲ್ಲ. ಯಾಕೆ ಅವ್ರದ್ದೇ ಸಿನಿಮಾ ಆಗಿದೆ, ಕರೆದಿರಲ್ವಾ, ಕರೆದೇ ಇರ್ತಾರೆ, ಖಂಡಿತ ಕರೆದಿರ್ತಾರೆ. ಇದೊಂದು ಪಕ್ಷದ ಕಾರ್ಯಕ್ರಮ ಆಗ್ತಿದೆ, ಸಾಧು ಕಾಂಗ್ರೆಸ್ನವರು ಆ ಪಕ್ಷದ ಕಾರ್ಯಕ್ರಮ ತರ ಮಾಡ್ತಾರೆ ಅನ್ನೋದು ಕೂಡ ಇದೆ ಇಂಡಸ್ಟ್ರಿ. ಈಗ ಬೇರೆ ಏನಾದ್ರು ವಿಷಯ ಇದ್ರೆ ಕೇಳಿ. ಸರ್ ಇನ್ನೇನಿಲ್ಲ, ಕೆಲವರು ಹೇಳ್ತಿದ್ದಾರೆ ಏನಂದ್ರೆ DKC ಅವರು ಫಸ್ಟ್ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗಿರೋದು ಕರ್ನಾಟಕ. ಆ ಕತೆ ಮುಗೀತು, ಆ ಕತೆ ನೋಡಿ. ಅದು ಅವರು ನಮ್ಮ ಸಿನಿಮಾ ರಂಗದವರು, ನಮ್ಮವರು ಅನ್ನೋದಕ್ಕೋಸ್ಕರ ಹೇಳ್ತಿದ್ದಾರೆ. ಪ್ರತಿ ಅದಕ್ಕೂ ಬಟ್ಟು ಬೋಲ್ಟು ನೆಟ್ಟು ಬೋಲ್ಟು ಅದನ್ನು ಇವಾಗ ನೀವು ಏನು ಮಾಡ್ತಿದ್ದೀರ ಅಂದರೆ JC ರೋಡ್ನ ಹೈಲೈಟ್ ಮಾಡ್ತಾ ಇದ್ದೀರಾ. ಅಲ್ಲೇ ನೆಟ್ಟು ಬೋಲ್ಟು ಸಿಗೋದು.
ಅದನ್ನು ಬಿಟ್ಟು ಈಗ ತುಂಬ ಒಳ್ಳೆ ಪ್ರದರ್ಶನಗಳು ನಡೀತಾ ಇದೆ, ಒಳ್ಳೆ ಹೈಲೈಟ್ ಆಗ್ತಾ ಇದೆ. ಅದನ್ನು ಬಿಟ್ಟು ಅದನ್ನು ಮುಗಿಸಿ ಮುಂದಕ್ಕೆ ಏನಾಗುತ್ತೆ ಒಳ್ಳೇದಾಗತ್ತೆ ಅಂತ ಹಾಂ ಇಂಡಸ್ಟ್ರಿ ಅವರೇ ಕೆಲವರು ಸರ್, ಯಾರೋ ಒಬ್ಬೊಬ್ಬರಿಗೆ ಮಿಸ್ ಆಗಿರ್ಬೋದು, ಕ್ಷಮೆ ಇರಲಿ. ಒಬ್ಬೊಬ್ಬರಿಗೆ ಮಿಸ್ ಆಗಿರ್ಬೋದು, ಕ್ಷಮೆ ಇರಲಿ. ಮಿಕ್ಕಿದವ್ರಿಗೆಲ್ಲ ಕೊಟ್ಟಿದ್ದೀವಿ. ಪ್ರೋಟೋಕಾಲ್ ಪ್ರಕಾರ ನಾನು ಯಾರು ಕೊಡಬೇಕು ಅವ್ರಿಗೂ ಕೊಟ್ಟಿದ್ದೀನಿ ಆಯಿತಾ. ಪೋಸ್ಟರಲ್ಲೂ ಹೋಗಿದೆ. ನಮ್ಮ ಅನಂತ್ ಅವರು ಇದನ್ನು ಹಾಕಲ್ಲ ನೀವು, ಅನಂತ್ ಅವರು, ರಮೇಶ್ ಅವರು ಮತ್ತು ನಮ್ಮ ವೆಂಕಟೇಶ್ PR ಯಾರಿದ್ದಾರೆ ಅವ್ರು ಖುದ್ದಾಗಿ ಹೋಗಿ ಕೊಟ್ಟಿದ್ದು ಇದೆ. ಆ ಲಿಸ್ಟು ಕೂಡ ನಾನು ನಿಮಗೆಲ್ಲ ತೋರಿಸಿದ್ದೀನಿ, ಅವರೆಲ್ಲ ಸೈನ್ ಹಾಕಿರೋದು ತೋರಿಸಿದ್ದೀನಿ. ಇನ್ನು ನಾನು ಏನು ಮಾಡಬೇಕು ನೀವು ಹೇಳಿ. ಸರ್, ಈ ಕ್ಲೋಸಿಂಗ್ ಸೆರೆಮನಿ ಇಷ್ಟೊತ್ತ ಒತ್ತಡ ಬಂದರೆ ಕ್ಲೋಸಿಂಗ್ ಸೆರೆಮನಿ ಹೆಂಗೆ ಮಾಡ್ಬೋದು ಸರ್? ಎಕ್ಸ್ಟ್ರಾನರಿ ಬರುತ್ತೆ. ನೀವೇ ಪಬ್ಲಿಸಿಟಿ ಕೊಟ್ಟಿದ್ದೀರಲ್ಲ, ಸೂಪರಾಗಿ ಬರುತ್ತೆ. ಥ್ಯಾಂಕ್ ಯು.